ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು FW ರಿಗ್ಸ್ ಅವರು ಪ್ರತಿಪಾದಿಸಿರ್ತಕ್ಕಂತಹ ಅಗ್ರೇರಿಯಾ ಟ್ರಾನ್ಸಿಷಿಯ ಅಂಡ್ ಇಂಡಸ್ಟ್ರಿಯ ಮಾಡೆಲ್ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅತ್ಯಂತ ಪ್ರಮುಖ ಮಾದರಿಯಾದಂತಹ ರಿಗ್ಸ್ ಅವರ ಅಗ್ರೇರಿಯಾ ಟ್ರಾನ್ಸಿಷಿಯ ಮತ್ತು ಇಂಡಸ್ಟ್ರಿಯ ಮಾದರಿಯನ್ನ ನಾವು ಇವತ್ತು ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾವು ಇವರ ಒಂದು ಆರಂಭಿಕ ಜೀವನ ಮತ್ತು ಕೃತಿಗಳನ್ನ ನೋಡೋದಾದ್ರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ FW ರಿಗ್ಸ್ ಅವರ ಒಂದು ಪ್ರಸ್ತಾವನೆಯನ್ನ ನೋಡಿದೀವಿ ಸಾಕಷ್ಟು ಸಾರಿ. ಸೊ ಇವರನ್ನ ನಾವು ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಚಳುವಳಿಯ ಪಿತಾಮಹ ಅಥವಾ ಗಾಡ್ ಫಾದರ್ ಅಂತ ಕರಿತೇವೆ. ಇವರು ಮೂಲತಃ 1917ರಲ್ಲಿ ಚೀನಾದ ಕುಲಿಂಗ್ ನಲ್ಲಿ ಜನಿಸಿದ್ರು, ಆದ್ರೆ ಇವರು USA ದ ಪ್ರಜೆಯಾಗಿದ್ರು. ಸೊ ಹವಾಯಿ ವಿಶ್ವವಿದ್ಯಾನಿಲಯದಲ್ಲಿ ರಾಜಕೀಯ ವಿಜ್ಞಾನದ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಇವರು ಸಲ್ಲಿಸಿದ್ರು. ಇವರು ಅಮೆರಿಕದಲ್ಲಿ 1960ರಿಂದ 70ರವರೆಗೆ ಅಮೆರಿಕನ್ ಸೊಸೈಟಿ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ಪಾದ ಒಂದು ತುಲನಾತ್ಮಕ ಆಡಳಿತ ಗುಂಪಿನ CAG ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಸೊ ಇವರು ಈ ಒಂದು ಕ್ಷೇತ್ರದಲ್ಲಿ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಎಷ್ಟೊಂದು ಆಸಕ್ತಿಯನ್ನ ಹೊಂದಿದ್ರು. ಜೊತೆಗೆ ಅವರು ತಮ್ಮ ಶೈಕ್ಷಣಿಕ ಉದ್ಯಮದ ಒಂದು ಚಾಣಾಕ್ಷತೆಯಿಂದ ಆ CAGಯ ಬೆಂಬಲಕ್ಕಾಗಿ ಫೋರ್ಡ್ ಫೌಂಡೇಶನ್ ನಿಂದ ಸುಮಾರು 10 ವರ್ಷಗಳ ಕಾಲ ಹಣಕಾಸಿನ ಸಹಾಯವನ್ನ ಪಡೆಯೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಫೋರ್ಡ್ ಫೌಂಡೇಶನ್ ನ ಆರ್ಥಿಕ ಬೆಂಬಲದೊಂದಿಗೆ CAG ಒಂದು ಅಡಿಯಲ್ಲಿ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಸಾಕಷ್ಟು ಅನ್ವೇಷಣೆಗಳನ್ನ, ಹೊಸ ಹೊಸ ಅಧ್ಯಯನಗಳನ್ನ ಮಾಡ್ತಾರೆ. ಸೊ ಇವರ ಒಂದು ನಾಯಕತ್ವದಲ್ಲಿ CAGಯ ಚಟುವಟಿಕೆಗಳು ಅಭಿವೃದ್ಧಿ ನಿರ್ವಹಣೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ. ಏನು ತೃತೀಯ ಜಗತ್ತಿನ ರಾಷ್ಟ್ರಗಳು ಅಭಿವೃದ್ಧಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ವು, ಆ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿ FW ರಿಗ್ಸ್ ಈ CAGಯ ಮೂಲಕ ಸಾಕಷ್ಟು ಪ್ರಯತ್ನಗಳನ್ನ ಕೈಗೊಳ್ತಾರೆ. ಸೊ ಇವರ ಕೃತಿಗಳನ್ನು ನೋಡೋದಾದ್ರೆ ದಯವಿಟ್ಟು ಕ್ರೊನಾಲಜಿಕಲ್ ಆಗಿ ಇವರ ಕೃತಿಗಳನ್ನ ನೆನ್ಪಿಟ್ಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದ್ದು. ದ ಎಕಾಲಜಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1961ರಲ್ಲಿ ಇವರು ಪ್ರಕಟವಾದಂತ ಕೃತಿ. ದೆನ್ ಅಡ್ಮಿನಿಸ್ಟ್ರೇಷನ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಥಿಯರಿ ಆಫ್ ಪ್ರಿಸ್ಮ್ಯಾಟಿಕ್ ಸೊಸೈಟಿ 1964ರಲ್ಲಿ ಪ್ರಕಟವಾದಂತ ಈ ಕೃತಿಯನ್ನ ಫೆರಲ್ ಹೆಡಿ ಏನಂತ ಇಲ್ಲಿ ವರ್ಣಿಸ್ತಾರೆ ಅಂದ್ರೆ, ಇದು ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಅತ್ಯಂತ ಗಮನಾರ್ಹವಾದಂತಹ ಏಕೈಕ ಕೊಡುಗೆ ಅಂತ ಹೇಳಿ ಈ ಕೃತಿಯನ್ನ ಫೆರಲ್ ಹೆಡಿ ಅವರು ವರ್ಣಿಸ್ತಾರೆ. ಓಕೆ, ದೆನ್ ಫ್ರಾಂಟಿಯರ್ಸ್ ಆಫ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ 1970ರಲ್ಲಿ ಪ್ರಕಟವಾದಂತ ಕೃತಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ಪೊಲಿಟಿಕಲ್ ರೆಸ್ಪಾನ್ಸಿವ್ನೆಸ್ ಅನ್ನೋದು 1971ರಲ್ಲಿ ಪ್ರಕಟವಾದಂತ ಕೃತಿ. ದೆನ್ ಪ್ರಿಸ್ಮ್ಯಾಟಿಕ್ ಸೊಸೈಟಿ ರಿವಿಸಿಟೆಡ್ 1973ರಲ್ಲಿ ಪ್ರಕಟವಾದದ್ದು. ದೆನ್ ಅಪ್ಲೈಡ್ ಪ್ರಿಸ್ಮ್ಯಾಟಿಕ್ ಅನ್ನೋದು 1978ರಲ್ಲಿ ಪ್ರಕಟವಾದದ್ದು. ದೆನ್ ಡೆವಲಪ್ಮೆಂಟ್ ಡಿಬೇಟ್ ಅನ್ನೋದು 1987ರಲ್ಲಿ. ಸೊ ಇವೆಲ್ಲವೂ ಕೂಡ CPAಗೆ ಸಂಬಂಧಪಟ್ಟ ಹಾಗೆ ವಿವಿಧ ಮಾದರಿಗಳ ಅಧ್ಯಯನ ಮತ್ತು ಅವುಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳಾಗಿದ್ದು, ಸೊ ಇವುಗಳನ್ನ ಇಸ್ವಿ ಸಮೇತ ಕ್ರೊನಾಲಜಿಕಲ್ ಆಗಿ ನೆನ್ಪಿಟ್ಕೊಂಡ್ರೆ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಉಪಯುಕ್ತ ಆಗುತ್ತೆ. ದೆನ್ ಟೋಟಲಿ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಕುರಿತು ರಿಗ್ಸರ ವಿಚಾರಗಳನ್ನ ನಾವು 3 ಟೈಟಲ್ ಅಡಿಯಲ್ಲಿ ಅಧ್ಯಯನ ಮಾಡ್ತೀವಿ. ಮೊದಲನೇದು ಟ್ರೆಂಡ್ಸ್ ಇನ್ ದ ಸ್ಟಡಿ ಆಫ್ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, CPA ಅಧ್ಯಯನಕ್ಕೆ ಇರ್ತಕ್ಕಂಥ ಪ್ರವೃತ್ತಿಗಳು. ಎರಡನೇದು ಎಕಾಲಜಿಕಲ್ ಅಂಡ್ ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚಸ್, ಪರಿಸರ ವಿಧಾನಗಳು ಹಾಗೂ ರಚನಾತ್ಮಕ ಕ್ರಿಯಾತ್ಮಕ ವಿಧಾನಗಳು. ಮೂರನೇದು ಐಡಿಯಲ್ ಮಾಡೆಲ್ಸ್ ಅಂತ ಕರಿತೀವಿ, ಆದರ್ಶ ಮಾದರಿಗಳು. ಓಕೆ, ಸೊ ಮೊದಲನೇ ಪಾಯಿಂಟ್ ಇಲ್ಲಿ ಬಂದ್ಬಿಟ್ಟು ಟ್ರೆಂಡ್ಸ್ ಇನ್ ದ ಸ್ಟಡಿ ಆಫ್ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡೋದಾದ್ರೆ, ಇಲ್ಲಿ 1962ರಲ್ಲಿ ರಿಗ್ಸ್ CPA ಅಧ್ಯಯನದಲ್ಲಿ ಮುಖ್ಯವಾಗಿ 3 ಟ್ರೆಂಡ್ಗಳನ್ನ ಗುರುತಿಸ್ತಾರೆ. ಸೊ ಮೊದಲನೇದು ಎ ಶಿಫ್ಟ್ ಫ್ರಮ್ ನಾರ್ಮೇಟಿವ್ ಟು ಎಂಪೆರಿಕಲ್ ಸ್ಟಡೀಸ್, ಪ್ರಮಾಣಕದಿಂದ ಪ್ರಾಯೋಗಿಕ ಅಧ್ಯಯನಕ್ಕೆ ಬದಲಾವಣೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೇವಲ ಈ ಮುಂಚೆ ಏನಾಗಿತ್ತು, ನಾರ್ಮೇಟಿವ್ ಸ್ಟಡಿ ಆಗಿತ್ತು. ಅಂದ್ರೆ ನಿಯಮಗಳಿಗೆ ಅನುಗುಣವಾಗಿ ನಿಯಮಬದ್ಧವಾಗಿ ಅಧ್ಯಯನವನ್ನ ಮಾಡತಕ್ಕಂಥದ್ದು. ಬಟ್ ಅದು ಆ ಒಂದು
ಸಾರ್ವಜನಿಕ ಆಡಳಿತ ಅನ್ನೋದು ನಿಯಮಗಳನ್ನ ಅನುಸರಿಸಿದ್ರು ಕೂಡ ಅನುಷ್ಠಾನ ಹಂತದಲ್ಲಿ ಬೇರೆನೇ ಆಗಿರತ್ತೆ. ಸೊ ಆ ಅನುಷ್ಠಾನ ಹಂತದಲ್ಲಿ ವಾಸ್ತವವಾಗಿ ಅದು ಏನಾಗಿರುತ್ತೋ ಅಂತಹ ಎಂಪಿರಿಕಲ್ ಸ್ಟಡೀಸ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅಂತ ಒತ್ತಿ ಹೇಳಿದ್ರು. ಇದು 10 ಎ ಶಿಫ್ಟ್ ಫ್ರಮ್ ನಾರ್ಮೇಟಿವ್ ಟು ಎಂಪಿರಿಕಲ್ ಸ್ಟಡೀಸ್. ದೆನ್ ಎ ಶಿಫ್ಟ್ ಫ್ರಮ್ ಐಡಿಯೋಗ್ರಫಿಕ್ ಸ್ಟಡೀಸ್ ಟು ನೋಮೆಥೆಟಿಕ್ ಸ್ಟಡೀಸ್ ಅಂತ. ಅಂದ್ರೆ ಈ ಮುಂಚೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಐಡಿಯೋಗ್ರಫಿಕ್ ಮೆಥಡ್ ಅನ್ನ ಬಳಸಲಾಗ್ತಿತ್ತು. ಅಂದ್ರೆ ಪ್ರತಿಯೊಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಅವುಗಳ ಅಧ್ಯಯನ ಆಯಾ ರಾಷ್ಟ್ರಕ್ಕೆ ಅಥವಾ ಆಯಾ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿತ್ತು. ಉದಾಹರಣೆಗೆ ಚೀನಾದ ಆಡಳಿತ ವ್ಯವಸ್ಥೆಯನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡೋದು, ಚೀನಾದ ಪ್ರತಿಯೊಂದು ರಾಜಕೀಯ ಸಂಸ್ಥೆಗಳು, ಆಡಳಿತಾತ್ಮಕ ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಸಂಗ್ರಹ ಮಾಡೋದು. ಅದೇ ರೀತಿ ಇನ್ನೊಂದು ದೇಶ ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕ, ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸವಿವರ ಅಧ್ಯಯನ ಮಾಡಿ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಿತ್ತೆ ಹೊರತಾಗಿ ಪರಸ್ಪರ ಅವುಗಳ ನಡುವಿನ ಹೋಲಿಕೆಯನ್ನ ಮಾಡ್ತಿರ್ಲಿಲ್ಲ. ದೇ ವರ್ ನಾಟ್ ಕ್ರಾಸ್ ಕಲ್ಚರಲ್ ಸ್ಟಡೀಸ್, ಕ್ರಾಸ್ ನ್ಯಾಷನಲ್ ಸ್ಟಡೀಸ್. ಅವು ಕೇವಲ ಒಂದು ಭೌಗೋಳಿಕ ಪ್ರದೇಶಕ್ಕೆ ಅವುಗಳ ಅಧ್ಯಯನ ಸೀಮಿತವಾಗಿತ್ತು. ಇದನ್ನೇ ಐಡಿಯೋಗ್ರಫಿಕ್ ಮಾಡೆಲ್ ಅಂತ ಕರೀತಾರೆ ರಿಗ್ಸ್ ಅವರು. ಆ ಐಡಿಯೋಗ್ರಫಿಕ್ ಬದಲಾಗಿ ನೋಮೊಥೆಟಿಕ್ ಸ್ಟಡೀಸ್ ಅಂದ್ರೆ ಪರಸ್ಪರ ನಾವು ಏನು 2 ಅಥವಾ 3 ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ಕುರಿತು ಮಾಹಿತಿಗಳನ್ನ ತೆಗೆದುಕೊಂಡಿರ್ತೀವಿ, ಅಧ್ಯಯನ ಮಾಡಿರ್ತೀವಿ, ಆ ಅಧ್ಯಯನಗಳನ್ನ ಹೋಲಿಕೆ ಮಾಡಿ ಅವುಗಳಲ್ಲಿ ಕಂಡು ಬಂದಂತ ಸಾಮಾನ್ಯವಾದಂತ ಅಂಶಗಳನ್ನ ಎತ್ತಿ ಹಿಡಿದು ಸಾಮಾನ್ಯೀಕರಣ ಯೂನಿವರ್ಸಲ್ ಅಪ್ರೋಚ್ಗಳನ್ನ ಬಳಸುವುದು, ಅಪ್ಲೈ ಮಾಡೋದು ನಾಮೆಥೆಟಿಕ್ ಸ್ಟಡೀಸ್ ಅನ್ನ ಒಂದು ವಿಧಾನವಾಗಿದ್ದು. ಸೊ ಇದರ ಕಡೆಗೆ ರಿಗ್ಸ್ ಅವರು ಹೆಚ್ಚಿನ ಒಲವನ್ನ ತೋರಿಸ್ತಾರೆ. ಸೊ ಇಲ್ಲಿ ನಾನು ಆಗ್ಲೇ ವಿವರಣೆ ನೀಡಿದೆ, ಐಡಿಯೋಗ್ರಫಿಕ್ ಅಧ್ಯಯನಗಳು ಏಕಸಂಸ್ಥೆ ಅಥವಾ ಒಂದು ದೇಶ ಅಥವಾ ಒಂದು ಸಾಂಸ್ಕೃತಿಕ ಪ್ರದೇಶ ಮುಂತಾದವುಗಳ ಮೇಲಿನ ಕೇಸ್ ಸ್ಟಡಿ ಆಗಿದ್ದು ಅವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಸೊ ಇದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಗಳಲ್ಲಿನ ಔಪಚಾರಿಕ ರಚನೆ ಮತ್ತು ಆಡಳಿತ ಸಂಸ್ಥೆಯ ವಿವರಣೆಗೆ ಸೀಮಿತವಾಗಿರುತ್ತೆ. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ನೋಮೊಥೆಟಿಕ್ ವಿಧಾನವು ಅನೇಕ ಆಡಳಿತ ವ್ಯವಸ್ಥೆಗಳ ನಡುವಿನ ಹೋಲಿಕೆಗಳ ಮೂಲಕ ಸಾಮಾನ್ಯೀಕರಣಗಳು, ಕಾನೂನುಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಅಂತ ಏನ್ ಕರಿತೀವಿ, ನಡವಳಿಕೆ ನಿಯಮಗಳ ನಡುವಿನ ಪರಸ್ಪರ ಸಂಬಂಧಗಳನ್ನ ಪ್ರತಿಪಾದಿಸ್ತಕ್ಕಂತಹ ಕಲ್ಪನೆಗಳನ್ನ ಇದು ನೋಮೊಥೆಟಿಕ್ ವಿಧಾನ ಹುಡುಕತ್ತೆ. ಸೊ ಈ ನೋಮೊಥೆಟಿಕ್ ವಿಧಾನಗಳಲ್ಲಿ ಮತ್ತೆ 2 ವರ್ಗಗಳನ್ನ ನೋಡ್ತೇವೆ ನಾವು. ಒಂದು ಹೋಮೋಲಾಜಿಕಲ್ ವಿಧಾನ ಅಂತ ಕರಿತೀವಿ, ಇನ್ನೊಂದು ಎನೋಲಾಜಿಕಲ್ ವಿಧಾನ. ಹೋಮೋಲಾಜಿಕಲ್ ವಿಧಾನ ಅಂದ್ರೆ ವಿವಿಧ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳ ರಚನೆಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಸ್ಟ್ರಕ್ಚರಲ್ ಅಪ್ರೋಚ್ಗಳನ್ನು ಅಂದ್ರೆ ಆಡಳಿತ ವ್ಯವಸ್ಥೆಗಳ ಸ್ಟ್ರಕ್ಚರ್ಗಳಿಗೆ ಸಂಬಂಧಪಟ್ಟಂತ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಹೋಮೋಲಾಜಿಕಲ್ ವಿಧಾನದಲ್ಲಿ ಅಧ್ಯಯನ ಮಾಡಿದ್ರೆ, ಎನೋಲಾಜಿಕಲ್ ವಿಧಾನದಲ್ಲಿ ಆ ಸ್ಟ್ರಕ್ಚರಲ್ ರಚನೆಗಳ ಪರಿಣಾಮದಿಂದ ಅಂದ್ರೆ ಯಾವ್ಯಾವ ರಚನೆಗಳು ಏನೇನು ಕಾರ್ಯಗಳನ್ನ ಜಾರಿಗೊಳಿಸ್ತವೆ, ವಾಟ್ ಆರ್ ದಿ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನಲ್ ಅಪ್ರೋಚ್ ಅಂತ ಕರಿತೀವಿ, ಆ ಕಾರ್ಯಗಳನ್ನ ವಿಶ್ಲೇಷಣೆ ಮಾಡಿ ನೋಡ್ತಕ್ಕಂಥ ವಿಧಾನ ಎನೋಲಾಜಿಕಲ್ ಅಪ್ರೋಚ್. ಸೊ ಹೋಮೋಲಾಜಿಕಲ್ ಅಪ್ರೋಚ್ ಅನ್ನೋದು ಆಡಳಿತ ವ್ಯವಸ್ಥೆಗಳ ರಚನೆಗೆ ಸಂಬಂಧಪಟ್ಟಿದ್ರೆ, ಎನೋಲಾಜಿಕಲ್ ಅಪ್ರೋಚ್ ಅನ್ನೋದು ಆಡಳಿತ ವ್ಯವಸ್ಥೆಗಳ ಕಾರ್ಯಗಳಿಗೆ ಸಂಬಂಧಪಡುತ್ತೆ. ಸೊ ಇವೆರಡೂ ವಿಧಾನದ ಮೂಲಕ ನೋಮೆಥೆಟಿಕ್ ವಿಧಾನವನ್ನ ನಾವು ಅಧ್ಯಯನ ಮಾಡ್ತೇವೆ. ದೆನ್ 3ನೇ ಒಂದು ಪ್ರವೃತ್ತಿ ಇವರು ಹೇಳಿದ್ದೇನು ಅಂದ್ರೆ ಪರಿಸರೇತರ ಅಧ್ಯಯನದಿಂದ ಪರಿಸರ ಅಧ್ಯಯನಕ್ಕೆ ಬದಲಾವಣೆ. ಎ ಶಿಫ್ಟ್ ಫ್ರಮ್ ನಾನ್ ಎಕೋಲಾಜಿಕಲ್ ಟು ಎಕೋಲಾಜಿಕಲ್ ಸ್ಟಡೀಸ್. ಸೊ ರಿಗ್ಸ್ ಮೊದಲು ಏನು ಆಡಳಿತ ಅನ್ನೋದು ನಾನ್ ಎಕೋಲಾಜಿಕಲ್ ಫ್ಯಾಕ್ಟರ್ ಆಗಿತ್ತು, ಬಟ್ ಅದು ಖಂಡಿತವಾಗಿಯೂ ಅಲ್ಲ. ಇಟ್ ಮಸ್ಟ್ ಬಿ ಎಕೋಲಾಜಿಕಲ್ ಫ್ಯಾಕ್ಟರ್. ಅಂದ್ರೆ ಆಡಳಿತ ಖಂಡಿತವಾಗಿ ತನ್ನ ಸುತ್ತಮುತ್ತಲಿನ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ, ಹಾಗೆ ಅವುಗಳಿಂದ ಕೂಡ ಪ್ರಭಾವಕ್ಕೆ ಒಳಗಾಗುತ್ತೆ. ಸೊ ಇಟ್ ಮಸ್ಟ್ ಬಿ ಎಕೋಲಾಜಿಕಲ್ ಇನ್ ನೇಚರ್ ಅಂತ ಹೇಳಿದ್ರು. ಓಕೆ, ಸೊ ಈ 3 ಪ್ರವೃತ್ತಿಗಳಲ್ಲಿ ಮೊದಲನೇ ಪ್ರವೃತ್ತಿ ಏನಿದೆಯಲ್ಲ, ಎ ಶಿಫ್ಟ್ ಫ್ರಮ್, ಸೊ ಮೊದಲೇ ಪ್ರವೃತ್ತಿ ಏನೇನು ನೋಡಿದ್ವಿ ನಾವು, ಎ ಶಿಫ್ಟ್ ಫ್ರಮ್ ನಾರ್ಮೇಟಿವ್ ಟು ಎಂಪೆರಿಕಲ್ ಸ್ಟಡೀಸ್ ಇದೆಯಲ್ಲ, ದಿಸ್ ಅಪ್ರೋಚ್ ದಿಸ್ ಟ್ರೆಂಡ್ ಈಸ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್. ಸೊ ಇದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿದೆ. ಬಟ್ 2ನೇದು ಮತ್ತು 3ನೇದು ಇದೆಯಲ್ಲ, ಐಡಿಯೋಗ್ರಫಿಕ್, ಶಿಫ್ಟ್ ಫ್ರಮ್ ಐಡಿಯೋಗ್ರಫಿಕ್ ಟು ನೋಮೊಥೆಟಿಕ್ ಅಂಡ್ ಶಿಫ್ಟ್ ಫ್ರಮ್ ನಾನ್ ಎಕೋಲಾಜಿಕಲ್ ಟು ಎಕೋಲಾಜಿಕಲ್ ಸ್ಟಡೀಸ್.
ಸೊ ಇವೆರಡೂ ಪ್ರವೃತ್ತಿಗಳು ಈಗ ಹೊರಹೊಮ್ತಾ ಇದಾವೆ. ಜಸ್ಟ್ ದೀಸ್ ಟ್ರೆಂಡ್ಸ್ ಆರ್ ಎಮರ್ಜಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇದು ಬಹಳಷ್ಟು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ ಆಗಿಲ್ಲ ಈ ಎರಡು ಪ್ರವೃತ್ತಿಗಳು, ಅವಿನ್ನು ಹೊರಹೊಮ್ತಾ ಇದಾವೆ ಅನ್ನೋ ಅಭಿಪ್ರಾಯವನ್ನ ರಿಗ್ಸ್ ಹೇಳ್ತಾರೆ. ಇನ್ನು ಎರಡನೇ ಅತಿ ಪ್ರಮುಖ ರಿಗ್ಸರ ವಿಚಾರಗಳು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದ ಅಪ್ರೋಚಸ್ ಇಂಟ್ರೊಡ್ಯೂಸ್ಡ್ ಟು ದ ಸ್ಟಡಿ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ರಿಗ್ಸ್ ತನ್ನ CPA ಅಧ್ಯಯನಗಳಲ್ಲಿ ಎರಡು ಅಪ್ರೋಚ್ಗಳನ್ನ ಹೇಳ್ತಾರೆ. ಒಂದು ಎಕಲಾಜಿಕಲ್ ಅಪ್ರೋಚ್, ಇನ್ನೊಂದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಅಪ್ರೋಚ್ ಅಂತ. ಓಕೆ, ಅಂದ್ರೆ ಎಕಲಾಜಿಕಲ್ ಅಪ್ರೋಚ್ ನಲ್ಲಿ ಆಡಳಿತ ವ್ಯವಸ್ಥೆಗಳು ಮತ್ತು ಅವುಗಳ ಪರಿಸರದ ನಡುವೆ ಪರಸ್ಪರ ಕ್ರಿಯೆಗಳು ನಡೀತವೆ, ಅವುಗಳಲ್ಲಿ ಆಸಕ್ತಿಯನ್ನು ತೋರಿಸಲಾಗುತ್ತೆ. ಹಾಗೆ ಈ ಪರಿಸರ ದೃಷ್ಟಿಕೋನದಿಂದ ವಿವಿಧ ರಾಷ್ಟ್ರಗಳ ಅಥವಾ ವ್ಯವಸ್ಥೆಗಳ ಆಡಳಿತ ವ್ಯವಸ್ಥೆಗಳನ್ನು ವಿಶ್ಲೇಷಿಸುವಾಗ ರಿಗ್ಸ್ ಅವುಗಳ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ವಿಧಾನಗಳನ್ನ ಬಳಸ್ತಾರೆ. ಓಕೆ, ಸೊ ಮುಖ್ಯವಾಗಿ ಈ ಥರ್ಡ್ ವರ್ಲ್ಡ್ ಕಂಟ್ರೀಸ್ ನ ತುಲನಾತ್ಮಕ ಅಧ್ಯಯನದ ಸಂದರ್ಭದಲ್ಲಿ ಈ ಅಪ್ರೋಚ್ಗಳನ್ನ ಬಳಸಿ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಿಗ್ಸ್ ಅವರು ಮುಖ್ಯವಾಗಿ ಅಗ್ರೇರಿಯಾ, ಇಂಡಸ್ಟ್ರಿಯಾ, ಫ್ಯೂಸ್ಡ್, ಪ್ರಿಸ್ಮ್ಯಾಟಿಕ್ ಮತ್ತು ಡಿಫ್ರಾಕ್ಟೆಡ್ ಅಂತ ಬೇರೆ ಬೇರೆ ಆದರ್ಶ ಮಾದರಿಗಳನ್ನ ನಿರ್ಮಾಣ ಮಾಡ್ತಾರೆ. ಅದು ನಮ್ಮ ಮೂರನೆಯ ಭಾಗ. ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕುರಿತು ರಿಗ್ಸ್ ಅವರ ಮೂರನೇ ಒಂದು ಅಂಶ ಏನು ಅಂದ್ರೆ ಹಿಸ್ ಐಡಿಯಲ್ ಮಾಡೆಲ್ಸ್, ಆದರ್ಶ ಮಾದರಿಗಳು. ಯಾಕೆ ನಾವು ಈ ಮಾದರಿಗಳಿಗೆ ಆದರ್ಶ ಮಾದರಿಗಳು ಅಂತ ಕರಿತೀವಿ ಅಂದ್ರೆ ರಿಗ್ಸ್ ಹೇಳ್ತಾರೆ, ಸೊ ಯಾವುದೇ ಒಂದು ವ್ಯವಸ್ಥೆಯನ್ನ ಅಧ್ಯಯನ ಮಾಡೋದಕ್ಕೆ ನಾವು ಬಳಸ್ತಕ್ಕಂತಹ ಮಾದರಿ ಉತ್ತಮವಾಗಿದ್ರೆ ಮಾತ್ರ ಅದು ಅನ್ವಯಿಸುವ ವಿದ್ಯಮಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ಆ ಮಾದರಿ ಸರಿಯಾಗಿಲ್ಲದೆ ಹೋದ್ರೆ, ಅದು ಕಳಪೆಯಾಗಿದ್ರೆ ನಮಗೆ ಅದು ತಪ್ಪು ಮಾಹಿತಿಯನ್ನ, ತಪ್ಪು ತಿಳುವಳಿಕೆಯನ್ನ ನೀಡತ್ತೆ. ಸೊ ಹೀಗಾಗಿ ಅತ್ಯಂತ ಆದರ್ಶ ಮಾದರಿಗಳನ್ನ, ಅತ್ಯುತ್ತಮ ಮಾದರಿಗಳನ್ನ ನಾವು ಅಧ್ಯಯನಕ್ಕೆ ಬಳಸಬೇಕು ಅಂತ ಹೇಳಿ ಇವರು ವಿಭಿನ್ನ ಸಾಮಾಜಿಕ ರಚನೆಗಳ ಅಧ್ಯಯನಕ್ಕೆ ವಿಭಿನ್ನ ಮಾದರಿಗಳನ್ನ ಒದಗಿಸ್ತಾರೆ. ಸೊ ಅವುಗಳನ್ನ ನಾವು ಅಗ್ರೇರಿಯಾ, ಟ್ರಾನ್ಸಿಸ್ಟ್ರಿಯಾ ಮತ್ತು ಇಂಡಸ್ಟ್ರಿಯಾ ಅಂತ ಹೇಳಿ ಮೂರು ಮಾದರಿಗಳಾಗಿ ನೋಡ್ತೇವೆ ಆರಂಭದಲ್ಲಿ. ಇದು 1957ರಲ್ಲಿ ಇವರು ಅಗ್ರೇರಿಯಾ, ಟ್ರಾನ್ಸಿಸ್ಟ್ರಿಯಾ ಮತ್ತು ಇಂಡಸ್ಟ್ರಿಯಾ ಟೈಪಾಲಜಿಯನ್ನು ಸಿದ್ಧಪಡಿಸ್ತಾರೆ. ಸೊ ಇದು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅತ್ಯಂತ ಪ್ರಮುಖವಾದಂತಹ ಸೈದ್ಧಾಂತಿಕ ರಚನೆಯಾಗಿದ್ದು, ಮುಖ್ಯವಾಗಿ ಕೃಷಿ ಆರ್ಥಿಕತೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಮಾಜಗಳನ್ನ ಅಗ್ರೇರಿಯಾ ಸಮಾಜ ಅಂತ ಕರೀತಾರೆ. ಸೊ ಅಗ್ರೇರಿಯಾ ಸಮಾಜ ಅನ್ನೋದು ಶುದ್ಧವಾಗಿ ಸಾಂಪ್ರದಾಯಿಕ ಸಮಾಜವನ್ನ ಪ್ರತಿನಿಧಿಸುತ್ತೆ ಮತ್ತು ಇದು ಸಂಪೂರ್ಣವಾಗಿ ಕೃಷಿಯನ್ನೇ ತನ್ನ ಮೂಲ ಉದ್ಯೋಗವನ್ನಾಗಿ ಹೊಂದಿರುತ್ತೆ, ಸಂಪೂರ್ಣ ಕೃಷಿ ಆರ್ಥಿಕತೆಯನ್ನು ಹೊಂದಿರುತ್ತೆ. ಇದಕ್ಕೆ ನಾವು ಉದಾಹರಣೆಯನ್ನು ಕೊಡೋದಾದ್ರೆ ಇಂಪೀರಿಯಲ್ ಚೀನಾ ಇದನ್ನು ಉದಾಹರಣೆಯಾಗಿ ರಿಗ್ಸ್ ಅವರೇ ಕೊಡ್ತಾರೆ. ಇನ್ನು ಕೈಗಾರಿಕಾ ಆರ್ಥಿಕತೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ವ್ಯವಸ್ಥೆಗೆ ಅಂದ್ರೆ ಕೈಗಾರಿಕಾ ಸಂಸ್ಥೆಗಳಿಂದ ಪ್ರಾಬಲ್ಯ ಹೊಂದಿರತಕ್ಕಂಥ ಸಮಾಜಕ್ಕೆ ಇಂಡಸ್ಟ್ರಿಯಾ ಅಥವಾ ಕೈಗಾರಿಕೆ ಸಮಾಜ ಅಥವಾ ಮಾದರಿ ಅಂತ ಕರೀತಾರೆ. ಸೊ ಇಲ್ಲಿ ಇದು ಕೈಗಾರಿಕೆ, ಶುದ್ಧ ಆಧುನಿಕ ಕೈಗಾರಿಕಾ ಸಮಾಜವನ್ನ ಈ ಇಂಡಸ್ಟ್ರಿಯಾ ಅನ್ನೋದು ಪ್ರತಿಪಾದನೆ ಮಾಡುತ್ತೆ. ಇದಕ್ಕೆ ಉತ್ತಮ ಉದಾಹರಣೆಯನ್ನ ಕೊಡೋದಾದ್ರೆ ಪ್ರಸ್ತುತ ಸಮಕಾಲೀನ USA ನಾವು ಉದಾಹರಣೆಗೆ ಕೊಡಬಹುದು. ಇನ್ನು ಅಗ್ರೇರಿಯಾ ಮತ್ತು ಇಂಡಸ್ಟ್ರಿಯಾ ಇವೆರಡೂ ಕೂಡ ಶುದ್ಧ ಮತ್ತು ಆದರ್ಶ ಮಾದರಿಗಳಾಗಿವೆ. ಅಂದ್ರೆ ಅಗ್ರೇರಿಯಾ ಅಂದ್ರೆ ಅದು ಸಂಪೂರ್ಣವಾಗಿ 100ಕ್ಕೆ 100 ಕೃಷಿ ಅರ್ಥವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಇಂಡಸ್ಟ್ರಿ ಅಂದ್ರೆ 100ಕ್ಕೆ 100 ಕೈಗಾರಿಕಾ ಅರ್ಥವ್ಯವಸ್ಥೆಯನ್ನ, ಕೈಗಾರಿಕಾ ಆಧಾರಿತ ಅರ್ಥವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು, ಪ್ಯೂರ್. ಅವು ಹೀಗಾಗಿ ಇವುಗಳನ್ನ ಪ್ರಾಯೋಗಿಕವಾಗಿ ನಾವು ನೋಡೋದು ಕಷ್ಟವಾಗತ್ತೆ. ಯಾಕೆಂದ್ರೆ ಬಹಳಷ್ಟು ವ್ಯವಸ್ಥೆಗಳೇನಾಗಿರ್ತವೆ, ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಮಿಶ್ರ ಆಗಿರ್ತವೆ. ಬಹಳ ಪ್ರಮಾಣದ ಕೈಗಾರಿಕಾ ಆರ್ಥಿಕತೆ, ಕೆಲವು ಪ್ರಮಾಣದ ಕೃಷಿ ಆರ್ಥಿಕತೆ, ಅಥವಾ ಬಹಳ ಪ್ರಮಾಣದ ಕೃಷಿ ಆರ್ಥಿಕತೆ, ಕೆಲವು ಪ್ರಮಾಣದ ಕೈಗಾರಿಕಾ ಆರ್ಥಿಕತೆ, ಈ ರೀತಿಯ ಮಿಶ್ರಣಗಳನ್ನ ನೋಡ್ತೇವೆ ಹೊರತಾಗಿ
ಪ್ಯೂರ್ ಆಗಿ ಅಗ್ರೇರಿಯ ಇಂಡಸ್ಟ್ರಿಯ ಸಮಾಜಗಳನ್ನ ನೋಡೋದು ಕಷ್ಟ. ಸೊ ಹೀಗಾಗಿ ಇವೆರಡರ ನಡುವಿನ ಪರಿವರ್ತನೆಯ ಹಂತದ ಸಮಾಜವನ್ನ ಇವ್ರೇನಂತ ಕರೆದ್ರು ಅಂದ್ರೆ ಟ್ರಾನ್ಸಿಸ್ಟಿಯ. ಸೊ ಈ ಟ್ರಾನ್ಸಿಟಿಯ ಅಗ್ರೇರಿಯ ಹಂತದಿಂದ ಇಂಡಸ್ಟ್ರಿಯ ಹಂತಕ್ಕೆ ಚಲಿಸ್ತಕ್ಕಂತಹ ಪರಿವರ್ತನಾ ಸಮಾಜವಾಗಿದ್ದು ಇವೆರಡರ ಗುಣಲಕ್ಷಣಗಳನ್ನ ಹೊಂದಿರತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಮುಖ್ಯವಾಗಿ ರಿಗ್ಸ್ ಪ್ರತಿಪಾದನೆ ಮಾಡೋದು ಏನಂದ್ರೆ ಈ ಸಾಂಪ್ರದಾಯಿಕ ಕೃಷಿ ಸಮಾಜಗಳು ಆಧುನಿಕ ಕೈಗಾರಿಕಾ ಸಮಾಜಗಳಿಗೆ ಬದಲಾಗುವ ಪ್ರಕ್ರಿಯೆ ಏನಿದೆಯಲ್ಲ, ಇಟ್ ಈಸ್ ಯೂನಿಡೈರೆಕ್ಷನಲ್, ಅದು ಏಕಮುಖ ಚಳವಳಿಯಾಗಿದೆ. ಯೂನಿಡೈರೆಕ್ಷನಲ್ ಮೂವ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಕೃಷಿ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಪರಿವರ್ತನೆ ಹೊಂದುತ್ತವೆ ಹೊರತಾಗಿ ಕೈಗಾರಿಕಾ ಸಮಾಜಗಳು ಕೃಷಿ ಸಮಾಜಗಳಾಗಿ ಪರಿವರ್ತನೆ ಹೊಂದೋದಿಲ್ಲ. ಅಂದ್ರೆ ದ್ವಿಮುಖ ಚಲನೆ ಅಲ್ಲಿ ಇಲ್ಲ. ಏನಿದ್ರು ಅದು ಏಕಮುಖ ಚಲನೆಗೆ ಒಳಗಾಗಿರುತ್ತೆ. ಕೇವಲ ಕೃಷಿ ಸಮಾಜ ಕೈಗಾರಿಕಾ ಸಮಾಜವಾಗಿ ಪರಿವರ್ತನೆ ಹೊಂದತ್ತೆ ಅಂತ. ಸೊ ಇಲ್ಲಿ ಸ್ಪಷ್ಟವಾಗಿ ಮತ್ತು ಅಗ್ರೇರಿಯ ಮತ್ತು ಇಂಡಸ್ಟ್ರಿಯ ಸಮಾಜಗಳ ಒಂದು ಚಿತ್ರಣವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಅಗ್ರೇರಿಯ ಸಮಾಜದಲ್ಲಿ ಡೊಮಿನೆನ್ಸ್ ಆಫ್ ಅಸ್ಕ್ರಿಪ್ಟಿವ್ ವ್ಯಾಲ್ಯೂಸ್ ಆರ್ ನಾರ್ಮ್ಸ್ ಅಂತ ಕರಿತೀವಿ. ಅಂದ್ರೆ ಸಂಪ್ರದಾಯಗಳಿಗೆ, ಮೌಲ್ಯಗಳಿಗೆ ಬಹಳಷ್ಟು ಬೆಲೆ ಕೊಡಲಾಗತ್ತೆ. ಸೊ ಇಲ್ಲಿ ಸ್ಟೇಟಸ್ಸು, ಸಂಪ್ರದಾಯ, ವ್ಯಕ್ತಿ, ಕುಟುಂಬ, ಈ ತರದ ಸ್ಟೇಟಸ್ಗಳಿಗೆ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡಲಾಗತ್ತೆ. ಬಟ್ ಇಂಡಸ್ಟ್ರಿಯದಲ್ಲಿ ಡೊಮಿನೆನ್ಸ್ ಆಫ್ ಅಚೀವ್ಮೆಂಟ್ ನಾರ್ಮ್ಸ್, ಸಾಧನೆಗೆ ಪ್ರಾಮುಖ್ಯತೆಯನ್ನು ಕೊಡಲಾಗತ್ತೆ ಮತ್ತು ನಿಯಮಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗತ್ತೆ. ಅಗ್ರೇರಿಯಾದಲ್ಲಿ ದೇ ಆರ್ ಪರ್ಟಿಕ್ಯುಲರಿಸ್ಟಿಕ್ ಅಂಡ್ ಡಿಫ್ಯೂಸ್ಡ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಅಗ್ರೇರಿಯಾ ಸಮಾಜ ಪರ್ಟಿಕ್ಯುಲರಿಸ್ಟಿಕ್ ಅಂದ್ರೆ ಏನ್ ಹೇಳಿ, ಒಂದೊಂದು ವಿಷಯದಲ್ಲಿ ಅಗ್ರೇರಿಯ ಸಮಾಜದ ವರ್ತನೆ ಒಂದೊಂದು ರೀತಿಯಾಗಿರತ್ತೆ. ಈ ಇಂಡಸ್ಟ್ರಿಯದಲ್ಲ ಯೂನಿವರ್ಸಲಿಸ್ಟಿಕ್ ಅಂದ್ರೆ ಇಲ್ಲಿ ನಿಯಮಗಳನ್ನ ಸಾರ್ವತ್ರಿಕವಾಗಿ ಅನುಷ್ಠಾನಗೊಳಿಸಲಾಗತ್ತೆ ಇಂಡಸ್ಟ್ರಿಯ ಸಮಾಜದಲ್ಲಿ. ಉದಾಹರಣೆಗೆ ಟ್ರಾಫಿಕ್ ರೂಲ್ಸ್ ಅಲ್ಲಿ ರೆಡ್ ಲೈಟ್ ನ ಕ್ರಾಸ್ ಮಾಡಿದ್ರೆ ಅದು ಯಾರೇ ಕ್ರಾಸ್ ಮಾಡ್ರಿ ಎಲ್ರಿಗೂ ಶಿಕ್ಷೆಯನ್ನು ವಿಧಿಸಲಾಗತ್ತೆ ಇಂಡಸ್ಟ್ರಿಯ ಸಮಾಜದಲ್ಲಿ. ಯಾಕಂದ್ರೆ ಅವರು ನಿಯಮಗಳನ್ನ ಯೂನಿವರ್ಸಲಿಸ್ಟಿಕ್ ಆಗಿ ಅಪ್ಲೈ ಮಾಡ್ತಾರೆ, ಸಾರ್ವತ್ರಿಕವಾಗಿ ಅಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಅಗ್ರೇರಿಯ ಸಮಾಜದಲ್ಲಿ ಪರ್ಟಿಕ್ಯುಲರಿಸ್ಟಿಕ್, ಅಲ್ಲಿ ಕೂಡ ಸಾರಿಗೆ ನಿಯಮಗಳು ಇರ್ತವೆ. ಬಟ್ ಸಾರಿಗೆ ನಿಯಮಗಳು ಒಬ್ಬೊಬ್ರಿಗೆ ಒಂದೊಂದ್ ತರ, ತಮ್ಮ ಸಂಬಂಧಿಕರು ಬಂದ್ರೆ ಅವ್ರಿಗೊಂದ್ ತರಹ, ಗೊತ್ತಿಲ್ಲದೆ ಇರೋರು ಬಂದ್ರೆ ಅವ್ರಿಗೊಂದು ತರಹ, ಈ ರೀತಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಮಯ, ಸಂದರ್ಭ, ವ್ಯಕ್ತಿಗನುಗುಣವಾಗಿ ಅಲ್ಲಿ ನಿಯಮಗಳನ್ನ ಚಲಾಯಿಸಲಾಗತ್ತೆ. ದೆನ್ ಇಲ್ಲಿ ಆಡಳಿತ ನಡೆಸೋದಕ್ಕೆ ಡಿಫ್ಯೂಸ್ಡ್ ಪ್ಯಾಟರ್ನ್ಸ್ ಇರ್ತವೆ. ಅಂದ್ರೆ ಬಹಳಷ್ಟು ವಿಸ್ತರಿಸಿದಂತಹ, ಹರಡಿಕೊಂಡಂತಹ ವ್ಯವಸ್ಥೆಗಳಿರ್ತವೆ. ಬಟ್ ಇಂಡಸ್ಟ್ರಿಯಾದಲ್ಲಿ ಸ್ಪೆಸಿಫಿಕ್ ಪ್ಯಾಟರ್ನ್ಸ್ ಇರ್ತವೆ. ಅಂದ್ರೆ ಕೃಷಿ ಆಡಳಿತ ಅಂದ್ರೆ ಒಂದು ಕೃಷಿ ಇಲಾಖೆ ಸಪರೇಟ್ ಆಗಿ, ಒಂದೊಂದು ಆಡಳಿತಕ್ಕೆ ಸ್ಪೆಸಿಫಿಕ್ ಆಗಿ ಒಂದೊಂದು ಆಡಳಿತದ ಪ್ಯಾಟರ್ನ್ಗಳ ಮೂಲಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಲಾಗತ್ತೆ. ಬಟ್ ಅಗ್ರೇರಿಯ ಸಮಾಜದಲ್ಲಿ ಎಲ್ಲಾ ಕಾರ್ಯಗಳನ್ನು ಎಲ್ಲವೂ ಮಾಡೋ ತರಹ ತುಂಬಾ ವಿಶಾಲವಾಗಿ ಹರಡಿಕೊಂಡಿರ್ತಕ್ಕಂತಹ ಪ್ಯಾಟರ್ನ್ಗಳನ್ನ ನೋಡ್ತೇವೆ. ದೆನ್ ಅಗ್ರೇರಿಯಾದಲ್ಲಿ ಸ್ಟೆಬಿಲಿಟಿ ಆಫ್ ಲೋಕಲ್ ಗ್ರೂಪ್ಸ್ ಬಹಳ ಇರುತ್ತೆ. ಈ ಸ್ಥಳೀಯ ಗುಂಪುಗಳ ಒಂದು ಪ್ರಭಾವ ತುಂಬಾ ಇರುತ್ತೆ. ಬಟ್ ಇಲ್ಲಿ ಅಗ್ರೇರಿಯಾ ಸೊಸೈಟಿಯಲ್ಲಿ ಸ್ಟೆಬಿಲಿಟಿ ಆಫ್ ಲೋಕಲ್ ಗ್ರೂಪ್ಸ್ ಕಾಣ್ಬರ, ಅಂದ್ರೆ ಸ್ಥಳೀಯ ಏನು ಗುಂಪುಗಳು ಇರ್ತವೆ, ಜನರ ಗುಂಪುಗಳು ಆಗಿರ್ಬೋದು ಅಥವಾ ಆಡಳಿತಾತ್ಮಕ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ಹೆಚ್ಚಾಗಿ ಸ್ಥಿರತೆ ಕಂಡು ಬರುತ್ತೆ, ಸ್ಟೆಬಿಲಿಟಿ ಕಂಡು ಬರುತ್ತೆ. ಅಂಡ್ ದೇರ್ ಇಸ್ ವೆರಿ ಲಿಮಿಟೆಡ್ ಸೋಷಿಯಲ್ ಅಂಡ್ ಸ್ಪೇಷಿಯಲ್ ಮೊಬಿಲಿಟಿ. ಸಾಮಾಜಿಕ ಚಲನೆ ಅನ್ನೋದು ತುಂಬಾ ಸೀಮಿತವಾಗಿರುತ್ತೆ. ಸೊ ನಾವು ಅಗ್ರೇರಿಯಾ ಸಿಸ್ಟಮ್ಗಳಲ್ಲಿ ಈಗಲೂ ಕೂಡ ನೋಡ್ತೇವೆ, ಕೃಷಿ ಪ್ರಧಾನ ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಸಾಮಾಜಿಕ ಒಂದು ಚಲನೆ ಏನಿರುತ್ತಲ್ಲ ಅದು ತುಂಬಾ ಸೀಮಿತವಾಗಿರುತ್ತೆ, ಕಡಿಮೆ ಇರುತ್ತೆ. ಹಿಯರ್ ಇಂಡಸ್ಟ್ರಿಯಾದಲ್ಲಿ ಹೈ ಡಿಗ್ರಿ ಆಫ್ ಸೋಷಿಯಲ್ ಅಂಡ್ ಸ್ಪೇಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆ ಬಹಳಷ್ಟು ಕಂಡು ಬರುತ್ತೆ. ಅಗ್ರೇರಿಯಾ ಸಮಾಜದಲ್ಲಿ ಸಿಂಪಲ್ ಅಂಡ್ ಸ್ಟೇಬಲ್ ಆಕ್ಯುಪೇಷನಲ್ ಡಿಫ್ರೆನ್ಸಸ್ ಇರ್ತವೆ. ತುಂಬಾ ಸರಳವಾದಂತ, ಆದಷ್ಟು ಸ್ಥಿರವಾಗಿರ್ತಕ್ಕಂಥ ಒಂದು ಉದ್ಯೋಗದಲ್ಲಿ, ಏನು ಕೃಷಿ ಉದ್ಯೋಗದಲ್ಲಿ ತೊಡಗಿದ್ರೆ ತಲೆಮಾರುಗಟ್ಟಲೆ ಅವರೆಲ್ಲ ಕೃಷಿ ಉದ್ಯೋಗದಲ್ಲೇ ತೊಡಗ್ತಾರೆ. ಹೀಗಾಗಿ ಅಲ್ಲಿ ಸ್ಥಿರತೆ ಕಂಡು ಬರುತ್ತೆ. ಉದ್ಯೋಗದ ಸ್ವರೂಪದಲ್ಲಿ ತುಂಬಾ ಸರಳತೆ ಇರುತ್ತೆ. ಬಟ್ ಹಿಯರ್ ಇನ್ ಇಂಡಸ್ಟ್ರಿಯಲ್ ಸೊಸೈಟಿ
ವೆಲ್ ಡೆವಲಪ್ಡ್ ಆಕ್ಯುಪೇಷನಲ್ ಪ್ಯಾಟರ್ನ್ಸ್ ಇರ್ತವೆ, ತುಂಬಾ ಅಭಿವೃದ್ಧಿ ಹೊಂದಿದೆ ಅಂತ. ಅಂದ್ರೆ ಇಲ್ಲಿ ಉದ್ಯೋಗಗಳನ್ನ ಮಾಡೋದಕ್ಕೆ ಸ್ಪೆಷಲ್ ಆದಂತಹ ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಅಂತಹ ಪ್ರೊಫೆಷನಲ್ ಆಕ್ಯುಪೇಷನ್ಸ್ ಇಲ್ಲಿ ಕಂಡು ಬರ್ತವೆ. ದೆನ್ ಅಗ್ರೇರಿಯಾದಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಡಿಫರೆನ್ಷಿಯಲ್ ಸ್ಟ್ರಾಟಿಸ್ಫ್ಯಾಕ್ಷನ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಸಮಾಜದಲ್ಲಿ ಜಾತಿ, ಧರ್ಮ, ವರ್ಗ ಆಧಾರಿತವಾದಂತಹ ವಿವಿಧ ತೆರನಾದಂತಹ ವೈವಿಧ್ಯತೆಗಳನ್ನ ನಾವು ಕಾಣ್ತೇವೆ. ಬಟ್ ಇಲ್ಲಿ ಇಂಡಸ್ಟ್ರಿಯಾದಲ್ಲಿ ಪ್ರಿವಲೆನ್ಸ್ ಆಫ್ ಅಂಡ್ ಈಗಲ್ಟೇರಿಯನ್ ಕ್ಲಾಸ್ ಸಿಸ್ಟಮ್ ಅಂತ ಕರಿತೀವಿ. ಆದಷ್ಟು ಸಮಾನತೆಯನ್ನು ಹೊಂದಿದಂತಹ ವರ್ಗ ವ್ಯವಸ್ಥೆ ಕಂಡು ಬಂದ್ರೆ, ಅಗ್ರೇರಿಯಾದಲ್ಲಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಬೇರೆ ಬೇರೆ ಸಂಪ್ರದಾಯ, ಸ್ಥಳೀಯ ನಿಯಮಗಳ ಆಧಾರದ ಮೇಲೆ ವೈವಿಧ್ಯಮಯವಾದಂತಹ ವರ್ಗ ವ್ಯವಸ್ಥೆಯನ್ನು ನಾವು ಅಗ್ರೇರಿಯಾ ಸಮಾಜದಲ್ಲಿ ನೋಡ್ತೇವೆ. ಸೊ ದಿಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಅಗ್ರೇರಿಯಾ ಅಂಡ್ ಇಂಡಸ್ಟ್ರಿಯಾ ಸೊಸೈಟಿ ಅಕಾರ್ಡಿಂಗ್ ಟು ದಿ ಫ್ರೆಡ್ರಿಕ್ ರಿಗ್ಸ್. ಸೊ ಈ ಒಂದು ವಿವರಣೆ ನಾವು ನೋಡಿದಾಗ ಇದರ ಮಿತಿಗಳು ಏನೇನು, ಅಗ್ರೇರಿಯಾ, ಟ್ರಾನ್ಸಿಸ್ಟಿಯಾ ಮತ್ತು ಇಂಡಸ್ಟ್ರಿಯಾ ಟೈಪಾಲಜಿಯ ಮಿತಿಗಳೇನು ಅನ್ನೋದನ್ನ ಚರ್ಚೆ ಮಾಡಿದಾಗ, ಈ ಒಂದು ಮಾದರಿಗಳು ಆಡಳಿತ ವ್ಯವಸ್ಥೆ ವಿಶ್ಲೇಷಣೆಗೆ ಬಹಳ ಕಡಿಮೆ ಒತ್ತು ಕೊಡ್ತವೆ. ನೋಡಿ, ಈಗ ನಾನು 3 ವ್ಯವಸ್ಥೆಯ ಚರ್ಚೆ ಮಾಡಿದಾಗ ಅವುಗಳ ಲಕ್ಷಣಗಳನ್ನ, ಆ ವ್ಯವಸ್ಥೆಯ ಲಕ್ಷಣಗಳನ್ನ ಓದಿದ್ವಿ ಹೊರತಾಗಿ ಆ ವ್ಯವಸ್ಥೆಗೆ ತಕ್ಕಂತೆ ಆಡಳಿತ ವ್ಯವಸ್ಥೆ ಯಾವುದು, ಆ ಆಡಳಿತ ವ್ಯವಸ್ಥೆಯ ಲಕ್ಷಣಗಳೇನು, ವಿಶೇಷಗಳೇನು, ಅದನ್ನ ನಾವು ಅಷ್ಟಾಗಿ ಚರ್ಚಿಸ್ಲಿಲ್ಲ. ಸೊ ಹೀಗಾಗಿ ಆಡಳಿತ ವ್ಯವಸ್ಥೆಯ ವಿಶ್ಲೇಷಣೆಗೆ ಈ ಮಾದರಿಗಳು ಬಹಳ ಕಡಿಮೆ ಒತ್ತು ನೀಡ್ತವೆ ಅನ್ನೋದು ಒಂದು ಲಿಮಿಟೇಷನ್. ದೆನ್ ಈ ಮಿಶ್ರ ಸಮಾಜಗಳನ್ನ ವಿಶ್ಲೇಷಿಸಲು ವ್ಯವಸ್ಥೆಯು ಸಾಕಷ್ಟು ಕಾರ್ಯವಿಧಾನಗಳನ್ನ ಒದಗಿಸುವುದಿಲ್ಲ. ಇವುಗಳ ನಾವು 3 ಟ್ರಾನ್ಸಿಟಿಯ ವ್ಯವಸ್ಥೆ, ಮಿಶ್ರ ಸಮಾಜ ಅಂದ್ರೆ ಎರಡೂ ಅಗ್ರೇರಿಯಾ ಮತ್ತು ಇಂಡಸ್ಟ್ರಿಯ ಎರಡರ ಲಕ್ಷಣಗಳನ್ನು ಹೊಂದಿದಂತಹ ಸಮಾಜಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ಕಾರ್ಯವಿಧಾನಗಳ ಕೊರತೆ ಕಂಡು ಬರುತ್ತೆ. ಯಾಕೆಂದ್ರೆ ಆಧುನಿಕ ಸಮಾಜಗಳು ಯಾವಾಗ್ಲೂ ಈಗ ಹೇಗೆ ಇದ್ರ ಸ್ಪಷ್ಟತೆ ಸಿಗೋದಿಲ್ಲ ನಮ್ಗೆ ಅಂದ್ರೆ, ಅಲ್ಲಿ ರಿಗ್ಸ್ ಏನ್ ಹೇಳ್ತಾರೆ, ಏಕಮುಖ ಚಲನೆ ಇರತ್ತೆ ಅಂತ ಹೇಳ್ತಾರೆ. ಓಕೆ, ಕೃಷಿಯಿಂದ ಕೈಗಾರಿಕಾ ಸಮಾಜ ನಿರ್ಮಾಣ ಆಗತ್ತೆ, ಆದ್ರೆ ಕೈಗಾರಿಕಾ ಸಮಾಜದಿಂದ ಕೃಷಿ ಸಮಾಜಕ್ಕೆ ಮೂವ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸಾಕಷ್ಟು ಆಧುನಿಕವಾಗಿ ಕೈಗಾರಿಕೆಗಳಲ್ಲಿ ಮುಂದುವರೆದಂತ ರಾಷ್ಟ್ರಗಳು ಕೂಡ ಕೃಷಿಯ ಅಸ್ತಿತ್ವ ಇರುತ್ತೆ. ಅಲ್ಲಿ ಕೆಲವು ಜನಸಂಖ್ಯೆಯ ಕೆಲವು ಭಾಗ ಕೃಷಿ ಮೇಲೆ ಅವಲಂಬನೆ ಆಗಿರ್ತಾರೆ. ಕೃಷಿಯ ಲಕ್ಷಣಗಳು ಅಲ್ಲಿ ಕೂಡ ಕಂಡು ಬರ್ತವೆ. ಸೊ ಹೀಗಾಗಿ ಇಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ. ದೆನ್ ಅಸ್ತಿತ್ವದಲ್ಲಿರುವ ನೈಜ ಸಮಾಜಗಳಿಗೆ ಈ 3 ಮಾದರಿಗಳಲ್ಲಿ ಯಾವುದೇ ಹೋಲಿಕೆಯನ್ನು ಕೊಡೋದು ಕಷ್ಟ. ಈಗ ಪ್ರಸ್ತುತ ಅಗ್ರೇರಿಯಾ ಸಮಾಜಕ್ಕೆ ಪ್ರಸ್ತುತ ಸಮಾಜದ ಉದಾಹರಣೆ ಕೊಡು ಅಂತಂದ್ರೆ ನಾವು ಯಾವುದನ್ನು ಕೊಡೋಕ್ಕಾಗೋದಿಲ್ಲ. ಈಗ ಕೈಗಾರಿಕಾ 100ಕ್ಕೆ 100 ಅಗ್ರೇರಿಯನ್ ಸೊಸೈಟೀಸ್, 100ಕ್ಕೆ 100 ಇಂಡಸ್ಟ್ರಿಯಲ್ ಸೊಸೈಟೀಸ್ ಕಂಡು ಬರೋದು ತುಂಬಾ ಕಷ್ಟ. ಇವುಗಳಿಗೆ ಹೋಲಿಕೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಅವು ಏನಾಗಿದ್ದಾವೆ ಅಂದ್ರೆ ಐಡಿಯಲ್ ಟೈಪ್ ಆಗಿದ್ದಾವೆ, ಅಮೂರ್ತವಾದಂತಹ ಮಾದರಿಗಳಾಗಿದ್ದಾವೆ ಹೊರತಾಗಿ ವಾಸ್ತವ ಪ್ರಪಂಚದಲ್ಲಿ, ನೈಜ ಸಮಾಜದಲ್ಲಿ ಕಂಡು ಬರುವುದಿಲ್ಲ ಅನ್ನೋದು ಒಂದು ಟೀಕೆ ಅಥವಾ ಮಿತಿ. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಟೈಪಾಲಜಿ ಕೃಷಿಕರಿಂದ ಕೈಗಾರಿಕೆಗೆ ಏಕಮುಖ ಚಲನೆಯನ್ನು ಊಹೆ ಮಾಡತ್ತೆ. ಸೊ ಇತ್ತೀಚೆಗೆ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳು ಕೂಡ ಕೃಷಿಯಲ್ಲಿ ಅತ್ಯಾಧುನಿಕ ವಿಧಾನಗಳನ್ನ ನಾವು ಕೃಷಿಯಲ್ಲಿ ಆಧುನಿಕ ಅನ್ವೇಷಣೆಗಳನ್ನ ಮಾಡೋದ್ರ ಮೂಲಕ ನಾವು ಇವತ್ತು ಸಾವಯವ ಕೃಷಿ ತರಹದ ಸುಧಾರಣೆಗಳನ್ನ ಕೃಷಿ ಕ್ಷೇತ್ರದಲ್ಲೂ ತರೋದ್ರ ಮೂಲಕ ಕೃಷಿ ವ್ಯವಸ್ಥೆಯನ್ನು ಕೂಡ ಪ್ರತಿಯೊಂದು ರಾಷ್ಟ್ರಗಳು ಉಳಿಸ್ಕೊಂಡಿರ್ತವೆ ಹೊರತಾಗಿ 100ಕ್ಕೆ 100 ಕೈಗಾರಿಕಾ ರಾಷ್ಟ್ರಗಳು ಇರೋದಿಲ್ಲ. ಸೊ ಇದು ಕೂಡ ತಪ್ಪಾದಂತ ಊಹೆ ಅಂತ ಹೇಳಿ ಟೀಕಿಸಲಾಗತ್ತೆ, ಅದನ್ನು ಒಂದು ಮಿತಿ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ. ಸೊ ಈ ಒಂದು ಟೀಕೆಗಳ ಕಾರಣಕ್ಕಾಗಿನೇ ಡಬ್ಲ್ಯೂ ರಿಗ್ಸ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಹಂತದಲ್ಲಿ ಫ್ಯೂಸ್ಡ್ ಪ್ರಿಸ್ಮ್ಯಾಟಿಕ್ ಡಿಫ್ರಾಕ್ಟೆಡ್ ಮಾಡೆಲ್ ಅಂತ ಹೇಳಿ ಮತ್ತೆ ಬೇರೆ 3 ಮಾಡೆಲ್ಗಳನ್ನ ಈ ಅಗ್ರೇರಿಯಾ, ಟ್ರಾನ್ಸಿಟಿಯಾ ಮತ್ತು ಇಂಡಸ್ಟ್ರಿಯಾ ಟೈಪಾಲಜಿಯ ಜಾಗದಲ್ಲಿ ಹೊಸ ಮಾದರಿಯನ್ನ ನೀಡ್ತಾರೆ. ಸೊ ಆ ಹೊಸ ಮಾದರಿಯ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.